ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಅರ್ಲಿ ಮಾರ್ನಿಂಗು ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಮ್ಲ ಅಂತಲೂ ಹೇಳ್ತಾರೆ. ನಾನು ಇದನ್ನು ಸ್ಪೆಸಿಫಿಕ್ಕಾಗಿ ಮಾಡ್ಕೊಳ್ತಿರೋದು ಹೇರ್ ಗ್ರೋತಿಂಗ್ಗೆ. ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಅದಕ್ಕೋಸ್ಕರ ಟ್ರೈ ಮಾಡೋಣ, ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ಹುಳಿ ಇರುತ್ತೆ ಇದು. ನಾನು ಇದನ್ನು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ, ಬಟ್ ಈಗ ಮಾಡೋಣ, ಒಂದು ಸ್ವಲ್ಪ ಹೆಲ್ತ್ ಬಗ್ಗೆ ಎಲ್ಲ ಕೇರ್ ತಗೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇರೋದು. ನಾನು ಈ ಜ್ಯೂಸನ್ನ ಮಾಡ್ತಿರೋದು ಫಸ್ಟ್ ಟೈಮು. ಆ್ಯಂಡ್ ಇದಕ್ಕೆ ನಾನು ಶುಂಠಿ, ಸ್ವಲ್ಪ ಪುದೀನ, ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ನೋಡಿ, 1 ಇಂಚಾಗಷ್ಟು ಶುಂಠಿ ತೊಗೊಬೇಕಷ್ಟೇ. ಇಲ್ಲಿ ನೆಲ್ಲಿಕಾಯಿ 3 ತೊಗೊಂಡಿದ್ದೀನಿ. ಇದಕ್ಕೆ ಶುಂಠಿ ಮತ್ತು ಪುದೀನ ಹಾಕ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಇದ್ರ ಜೊತೆ. ತುಂಬ ಅಂದರೆ ತುಂಬ ಹುಳಿ ಇರುತ್ತೆ ಇದು. ನಾನು ಆ್ಯಕ್ಚುಲಿ ಜ್ಯೂಸ್ ಮಿಕ್ಸರ್ ತೊಗೊಂಡಿಲ್ಲ, ನಾರ್ಮಲ್ ಮಿಕ್ಸಿಯಲ್ಲೇ ಮಾಡ್ಕೊಳ್ತೀನಿ, ಚೆನ್ನಾಗಾಗುತ್ತೆ. ನಾನೇನೋ ಸೋದಿಸಲ್ಲ, ಹಾಗೆಯೇ ರಾಗೆ ತೊಗೊಳೋದ್ರಿಂದ ನಾನು ನಾರ್ಮಲ್ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಹನಿ ಹಾಕ್ಕೊಳ್ತಾ ಇದ್ದೀನಿ, ಜೇನುತುಪ್ಪ ಒಂದು 2 ಸ್ಪೂನು, ಸ್ಮಾಲ್ ಸ್ಪೂನಲ್ಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ, ತುಂಬ ಅಂದರೆ ತುಂಬ. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಸ್ಪೆಷಲ್ ಏನು ಅಂತಂದ್ರೆ ಲೆಮನ್ ಏನದು ಆಮ್ಲ ಜ್ಯೂಸ್ ನ ಮಾಡಿರೋದು. ಹೇಳಿನ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಮಾರ್ನಿಂಗ್ ಟೈಮ್ ಈ ಥರ ಡಿಟಾಕ್ಸ್ ಡ್ರಿಂಕ್ಸಸ್ ಇಷ್ಟ, ಬಟ್ ಇದು ಹುಳಿ ಇರೋದಕ್ಕೆ ನೋಡಿ ಹೇಗೆ ಮಾತಾಡ್ತಾರೆ. ಜ್ಯೂಸು ಸಕ್ಕರೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕುಡೀರಿ, ಪರವಾಗಿಲ್ಲ, ರಾಗಿದೆ ಅಂತ ಹೇಳಿದ್ರು. ಇಲ್ಲ ಆಗಲ್ಲ, ನನಗೆ ಶುಗರ್ ಹಾಕು, ಇಲ್ಲಾಂದರೆ ನಾನು ಕುಡಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಾಲ್ಟ್ ಹಾಕೋಣ ಅಂತ ಹೇಳಿ ಸಾಲ್ಟ್ ಹಾಕಿದ್ರು ಫಸ್ಟು ಶುಗರ್ ಅಂತ ಹೇಳೋದು ಮರ್ತೋಗಿದ್ದಾರೆ. ಸಾಲ್ಟ್ ತೊಗೊಂಬ ಅಂತ ಹೇಳಿದ್ರು. ನಾನು ತೊಗೊಂಬಂದು ಸಾಲ್ಟ್ ಹಾಕ್ಬಿಟ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿದ್ರೆ, ಏನು ಇದು ಸಾಲ್ಟ್ ಅಂದರೆ, ಇಲ್ಲ ನಂಗೆ ಶುಗರ್ ತೊಗೊಂಬ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಾಲ್ಟು ತೊಗೊಂಬಂದು ಕೊಟ್ಟೆ, ಮತ್ತು ಶುಗರ್ ಮಾತ್ರ ನೋಡಿ ಅವ್ರ ಲೋಟಕ್ಕೆ ಮಾತ್ರ ಹಾಕ್ತಿದ್ದೀನಿ. ನನಗೆ ಇಷ್ಟ ಆಗೋದಿಲ್ಲ ಶುಗರು. ಅವರು ಜಾಸ್ತಿ ಹುಳಿ ಈ ಥರ ಕಹಿ ಇದ್ದರೆ ಇಷ್ಟಪಡೋದಿಲ್ಲ. ನಾನು ಹೇಗೋ ಅಂದ್ಕೊಂಡು ಕುಡಿದ್ಬಿಡ್ತೀನಿ. ಜ್ಯೂಸ್ ಎಲ್ಲ ಕುಡಿದ್ಮೇಲೆ ನಾನು ನನ್ನ ಮುದ್ದುಮ್ಮ ಎದ್ದಿದ್ರಲ್ವ, ಸ್ವಲ್ಪ ಹೊತ್ತು ಇಲ್ಲಿ ಕಿಟಕಿಯಲ್ಲಿ ಈ ಕಡೆ ರೂಮಲ್ಲಿ ಬಂದು ಈ ನಡುವೆ ಯಾವಾಗ್ಲೂ ಓಪನ್ ಮಾಡ್ಕೊಂಡು ಕಿಟಕಿನ ಅಲ್ಲಿ ನಿಂತ್ಕೊಂಡು ಕೆಳಗಡೆ ನೋಡ್ಕೊತಾ ಇರ್ತಾರೆ. ನಾನು ಹಂಗೆ ಬಂದು ಒಂದು ಸ್ವಲ್ಪ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್, ನನ್ನ ಮಗಳದು. ಈ ನಡುವೆ ವೀಡಿಯೋಸ್ ಹಾಕಿರಲಿಲ್ಲ ಅಷ್ಟು, ಅದಕ್ಕೋಸ್ಕರ. ಹಾಗೆ ನಾನು ನನ್ನ ಮುದ್ದುಮ್ಮ ಹಾಗೆ ಸ್ವಲ್ಪ ಅಲ್ಲಿ ರೂಮಲ್ಲಿ ಹಾಗೆ ಟೈಮ್ ಸ್ಪೆಂಡ್ ಹೇಳ್ತಾಯಿದ್ರು. ಅಮ್ಮ ಲವ್ ಯು ಅಂತ ಹೇಳ್ತಾಯಿದ್ರು ನನಗೆ. ನಾನೇನಾದರೂ ಫೋನಲ್ಲಿ ನೋಡಮ್ಮ ನಿನ್ನ ವೀಡಿಯೋಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಹೇಗೆಲ್ಲ ಮಾಡಿದ್ಯಾ ಅಂತ ತೋರಿಸ್ತಾ ಇದ್ದರೆ, ಅಮ್ಮ ನಾನು ಉದ್ವಿತ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಈಗ ನೇಮ್ ಹೇಳೋದು ಬರೀ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ನಿನ್ನ ಹೆಸರೇನಮ್ಮ, ನಿಮ್ದು ಯಾವ ಊರು ಅಂದರೆ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದೀವಲ್ಲ, ಎಲ್ಲ ಚೆನ್ನಾಗಿ ಹೇಳ್ತಾರೆ, ಅರ್ಥ ಮಾಡ್ಕೊತಾರೆ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಎಡಿಟ್ ಎಲ್ಲ ಮಾಡ್ಕೊತಾ ಇದ್ದೆ. ನಾನು ಹೀಗೆ ಮಾಡೋದು ಎಡಿಟ್ನ, ಯಾವಾಗಲಾದರೂ ಒಂದು ಸ್ವಲ್ಪ ಎಡಿಟ್ ಮಾಡ್ತೀನಿ. ನೆಕ್ಸ್ಟ್ ಯಾವಾಗ ಫ್ರೀ ಇರುತ್ತೆ ಆಗ ಎಡಿಟ್ ಮಾಡ್ತೀನಿ. ಒಂದೇ ಸಲ ಕೂತ್ಕೊಂಡು ಮಾಡೋದಿಲ್ಲ ನಾನು. ಹಾಗೂ ಮಾಡ್ತೀನಿ ನೈಟ್ ಟೈಮು, ಬಟ್ ರೇರು. ಈ ಥರನೇ ನಾನು ಟೈಮ್ ಮಾಡ್ಕೊಂಡು ಮಾಡೋದು. ಬಿಕಾಸ್ ಬೇಬಿ, ಮನೆ, ಕೆಲವೊಂದು ಕೆಲಸಗಳೆಲ್ಲ ಮೇಂಟೈನ್ ಮಾಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಅಂತೇನಿಲ್ಲ, ಬಟ್ ಟೈಮ್ ಸಿಗೋದಿಲ್ಲ. ಸೊ ಆವಾಗಾಗಿ ನಾನು ಇದೇ ಥರ ಮಾಡ್ಕೊಳ್ತೀನಿ. ಓಕೆ, ನನ್ನ ಮಗಳು ಹಾಲ್ಗೆ ಹೋದ್ಲು ಅಂತ ಹೇಳಿ ನಾನು ಹೋದೆ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಉಪ್ಮಾ ಮಾಡ್ಕೊಂಡಿದ್ದೆ. ಡಿಟಾಕ್ಸ್ ಡ್ರಿಂಕಿಗೆ ಬಂದು ಆಮ್ಲ ಜ್ಯೂಸ್ ಮಾಡ್ಕೊಂಡಿದ್ದೆ. ನಮ್ಮ ಹಸ್ಬೆಂಡ್ಗೆ ಲೈಟ್ ಫುಡ್ ಕೊಡೋಣ ಅಂತ ಹೇಳಿ, ಮಾರ್ನಿಂಗ್ ಲೈಟಾಗಿರಲಿ ಅಂತ ಹೇಳಿದರು. ಯಾವಾಗ್ಲೂ ಏನೋ ಗೊತ್ತಿಲ್ಲ, ಎಲ್ಲ ಅಡುಗೆಗೂ ಉಪ್ಪು ಕಡಿಮೆ ಆಗಿರುತ್ತೆ. ನನಗೆ ಕರೆಕ್ಟಾಗಿರುತ್ತೆ, ಹಸ್ಬೆಂಡ್ಗೆ ಉಪ್ಪು ಕಡಿಮೆ ಆಗಿದೆ. ಅದಕ್ಕೆ ಬೈತಾಯಿದ್ರು, ಯಾವಾಗಲೂ ಉಪ್ಪು ಕಡಿಮೆ ಆಗ್ತಾಯಿದೆಯಾ ಅಲ್ವಾ, ಯಾಕೆ ಅಂತೆಲ್ಲ ಡೈಲಿ ಹೇಳ್ತಾರೆ. ಡೈಲಿ ಕಡಿಮೆ ಆಗುತ್ತೆ. ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ಕಿವಿ ಫ್ರೂಟಲ್ಲಿ ಒಂದು ಸ್ವಲ್ಪ ಮಾಡಿಕೊಡೋಣ, ಕಿವಿ ಫ್ರೂಟ್ ಕೊಡೋಣ ಅಂತ ಹೇಳಿ. ಇದು ತುಂಬ ಸ್ಮಾಲ್ ಬೇಬಿ ಇದ್ದಾಗ ಈ ಥರ ಕೊಡಬೇಕು, ಬಟ್ ನನ್ನ ಮಗಳು ಆಗಿದ್ದಾಗ ತೊಗೊಳ್ತಾ ಇರಲಿಲ್ಲ. ಆ ಕಿವಿ ಫ್ರೂಟ್ನ ಮೇಲೆ ತೆಗೆದ್ಬಿಟ್ಟು ಚೆನ್ನಾಗಿ ನೋಡಿ ಈ ಥರ ಆಫ್ ಮಾತ್ರ ತೊಗೊಂಡಿದ್ದೀನಿ. ಅದರ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು
ತಿನ್ನಿಸ್ತಾ ಇದ್ದೀನಿ. ತಿನ್ನೋದೇ ಇಲ್ಲ. ಇದು ಫಸ್ಟ್ ಟೈಮೇ ನಾನು ನನ್ನ ಮಗಳಿಗೆ ಕೊಡ್ತಿರೋದು. ಚಿಕ್ಕ ಮಗು ಇದ್ದಾಗ 8 ಮಂತ್ಸ್ 7 ಮಂತ್ಸ್ ಎಲ್ಲ ಇದ್ದಾಗ ತೊಗೊಳ್ತಾ ಇದ್ದರೆ ಫುಲ್ಲು ತಿಂತಾನೇ ಇರಲಿಲ್ಲ. ನಾನು ಸ್ಟಾಪೇ ಮಾಡಿಬಿಟ್ಟಿದ್ದೆ. ಫ್ರೂಟ್ಸು ಆಗಲಿ ನಟ್ಸ್ ಆಗಲಿ ಎಲ್ಲ ಏನೂ ಕೊಡ್ತಾನೇ ಇರಲಿಲ್ಲ. ಈಗ ಮತ್ತೆ ತಿಂತಾರಲ್ವ, ದೊಡ್ಡವರಾಗಿದ್ದಾರೆ ಅಂತ ತರಿಸಿದ್ರೆ ನೋಡಿ ಹೇಗೆಲ್ಲ ಮಾಡ್ತಿದ್ದಾರೆ. ನನ್ನ ಹಸ್ಬೆಂಡು ಅಷ್ಟೇ, ಮಗಳಿಗೆ ಏನಾದರೂ ತಿನ್ನಿಸೋದ್ರಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ, ಬೇರೆದ್ರಲ್ಲಿ ಮಾಡೋದಿಲ್ಲ. ತಿನ್ನಬೇಕಂದ್ರೆ ತಿನ್ನಬೇಕಷ್ಟೇ, ತಿನ್ನಿಸ್ತಾ ಇದ್ದಾರಲ್ಲ ಮಮ್ಮಿ ತಿನ್ನು ಅಂತ. ಆಮೇಲೆ ನಾನು ಫುಲ್ಲು ಆಗ ಬೇಡ ಅಂದರೆ ಬೇಡ ಅಂತ ಹಠ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಹಸ್ಬೆಂಡ್ ಮೇಲೆ ಕೊಟ್ಟೆ, ಬಿಕಾಸ್ ಅವ್ರು ಹಿಡ್ಕೊತಾರೆ ನಾನು ತಿನ್ನಿಸ್ಬೋದು ಅಂತ. ನೋಡಿ ಎಷ್ಟು ಹಠ ಮಾಡ್ತಾರೆ ಅಂದರೆ, ಅಟ್ಲೀಸ್ಟ್ ಒಂದು ಕಿವಿ ಫ್ರೂಟಲ್ಲಿ ಆಫ್ ಮಾತ್ರ ತೊಗೊಬಂದಿರೋದು ನಾನು, ಅದನ್ನು ಸಹ ನನಗೆ ಬೇಡ ಬೇಡ ಅಂತ ಹೇಳ್ತಾರೆ. ಖಾರನೂ ತಿನ್ನಲ್ಲ ಜಾಸ್ತಿ, ಈ ಥರ ಫ್ರೂಟ್ಸು ತಿನ್ನಲ್ಲ. ಜಸ್ಟ್ ಕರ್ಡ್ ರೈಸು, ರಾಗಿ ಸರಿ, ಈ ಥರ ಏನಾದರೂ ಖಾರ ಇಲ್ಲದೆ ಇರೋದು ಉಪ್ಮಾ ಆ ಥರ ಎಲ್ಲ ಲೈಟಾಗಿ ತಿಂತಾರೆ. ಆಲ್ಮೋಸ್ಟ್ 1 ಇಯರ್ 8 ಮಂತ್ಸ್ ಆಯಿತು. ನಮ್ಮ ಹಸ್ಬೆಂಡ್ ನೋಡು ಹೇಗಿದೆ ಅಂದರೆ, ನಮ್ಮ ಹಸ್ಬೆಂಡ್ಗೂ ಒಂದು ತಿನ್ನಿಸ್ದೆ, ಇಲ್ಲ ಚೆನ್ನಾಗಿದೆ ತಿನ್ನಮ್ಮ ಅಂತ ಹೇಳಿದ್ರು. ಸೊ ಆಫ್ ಫ್ರೂಟ್ ಅಲ್ವಾ ಅಂತ ಹೇಳಿ ಮುದ್ದು ಮಗು ಸ್ವಲ್ಪ ಎಲ್ಲ ತಿನ್ನಿಸ್ದು ಬಂದೆ. ನೋಡಿ ನನ್ನ ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ. ನಾನು ವೀಡಿಯೋದಲ್ಲಿ ನೋಡ್ತಾಯಿದ್ದೀನಿ. ಆ್ಯಂಡ್ ನನಗೆ ನನ್ನ ಹಸ್ಬೆಂಡ್ ಫಾರ್ಮಲ್ಸ್ ಎಲ್ಲ ಇಷ್ಟ ಆಗ್ತಾರೆ, ಬೇರೆ ಯಾವ ಕ್ಲಾತಲ್ಲೂ ಇಷ್ಟ ಆಗಲ್ಲ. ಫಾರ್ಮಲ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾರೆ. ಅಲ್ಲಿ ಆಫೀಸಿಗೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಆಲ್ಮೋಸ್ಟ್ 9:15 ಏನೋ ಆಗಿದೆ. ಅವ್ರು ಬೇಗನೆ ರೆಡಿ ಆಗ್ತಾರೆ. ಹೀಗೆ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇರ್ತಾರೆ, ಆಮೇಲೆ ಹೋಗ್ತಾರೆ. ಪಪ್ಪ ಯಾರ್ದು? ನೋ 10:37 ಫೋನ್ ಹಚ್ಚಿನವ್ರೆ ಶೋಣಗೆ ನಂದು ಚಿನಾ. ವಾಟರ್ಮಿಲನ್, ಪೊಮೊಗ್ರನೇಟ್, ವಾಟರ್ಮಿಲನ್, ಮಿಲ್ಕ್, ಜ್ಯೂಸ್, ಕುಕೀಸ್. ಹಲೋ. ಹಂಡಲ್ಲಿ ಸ್ವಲ್ಪ ಬುಕ್ಸ್ ಹೇಳ್ಕೊಡೋಣ ಅಂತ ಹೇಳ್ಕೊಡ್ತಾ ಇದ್ದೆ. ಈ ನಡುವೆ ತುಂಬ ಫೋನು ನೋಡೋದು ಕಲಿಸ್ಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು. ನಾನು ಏನಾದರೂ ಅಡುಗೆ ಮಾಡಬೇಕಾದ್ರೆ ನಾನು ಫೋನ್ ಕೊಟ್ಬಿಟ್ಟಿರ್ತಾರೆ. ಅವ್ರ ಫೋನ್ ಆದರೂ ಕೊಟ್ಟಿರ್ತಾರೆ. ಒಂದು ಸ್ವಲ್ಪ ಅದು ಚೆನ್ನಾಗಿ ಕಲ್ತ್ಕೊಂಬಿಟ್ಟು ಬುಕ್ಸೇ ನೋಡ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಹಸ್ಬೆಂಡೆಲ್ಲ ಆಫೀಸ್ಗೆ ಹೋದರು. ನಾನು ನನ್ನ ಮಗಳು ರೂಮ್ ಒಳಗಡೆ ಬಂದು ಕಾಟ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ರೀಸೆಟ್ ಮಾಡಬೇಕಲ್ವಾ. ಮಾರ್ನಿಂಗ್ ಹೆಂಗಂದರೆ ಹಿಂಗೆ ಸ್ವಲ್ಪ ಲೈಟಾಗಿ ಹಾಕ್ಬಿಟ್ಟು ಹೊರಟೋಗ್ತೀನಿ. ಬಟ್ ಬೆಳಗ್ಗೆ ಎದ್ದಿದ ತಕ್ಷಣ ಮಡ್ಚಿಬಿಡ್ಬೇಕಲ್ವ, ಅದಕ್ಕೆ ಆಮೇಲೆ ಮತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಆಫೀಸ್ಗೆ ಹಸ್ಬೆಂಡ್ ಹೋದ್ಮೇಲೆ ಇನ್ನೊಂದು ಸಲ ನೀಟಾಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಮುದ್ದುಮಾಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ. ಆಲ್ಮೋಸ್ಟ್ ಒಂದು 11 o'clock 11:30 ಆಗಿತ್ತು. ನಾನು ಮುದ್ದುಮಾಗೆ ಸ್ನಾನ ಮಾಡಿಸಿದ್ರೆ ನೋಡಿ ಚಿಮ್ ಮಾಡ್ತಾರಮ್ಮ, ಎಲ್ಲರೂ ಚಿಮ್ ಮಾಡ್ತಾರೆ. ಹಾಕೊಂಡು ಬಾ ಬಾಕಂದ ಬಾರಮ್ಮ, ನೋಡಿ ಬಾ. ಹಂಗೆ ಮಾಡ್ಬಾರ್ದು, ಇಲ್ಲಮ್ಮ ಹಾಕೋಬೇಕು. ಈಗ ಲೋಷನ್ ಹಚ್ಚಿ ಸ್ವಲ್ಪ ಡ್ರೆಸ್ ಹಾಕೋಣ ಅಂತ ಹೇಳಿ ಆಗ್ತೈತೆ. ಮತ್ತೆ ಓಡೋಗ್ತಾರೆ. 1 ಸೆಕೆಂಡ್ ಸಹ ಮಿಸ್ ಆಗೋಂಗಿಲ್ಲ, ಓಡ್ತಾನೆ ಇರ್ತಾರೆ. ಬಾಮ್ಮ, ಎಷ್ಟು ಹಠ ಮಾಡ್ತಾರೆ ಅಂದರೆ, ಒಂದು ಸ್ವಲ್ಪ ಸ್ನಾನ ಮಾಡಿಸಿ ರೆಡಿ ಮಾಡೋಷ್ಟರಲ್ಲಿ ಎಲ್ಲೋಡೋಗೋದು ನಂಗೆ ಬರಲ್ಲ ಮಮ್ಮಿ ಅಂತ ಹೇಳೋದು. ಈ ನಡುವೆ ಎಲ್ಲ ಇದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಈ ಥರ ಮಾಡ್ತಾ ಇರಲಿಲ್ಲ, ಈಗ ಈ ಥರ ಮಾಡೋದು. ಸೊ ನಾನಿಲ್ಲಿ ಮದುಮಾಗೆ ಕ್ರೀಮ್ ಹಚ್ತಾಯಿದ್ದೀನಿ. ನಾನು ಕ್ರೀಮ್ನ ಫೇಸ್ಗೆ ಅಷ್ಟೇ ಹಾಕ್ತೀನಿ, ಬಾಡಿ ಫುಲ್ಲು ಲೋಷನ್ ಹಾಕ್ತೀನಿ. ಮಕ್ಕಳಿಗೆ ಒಬ್ಬೊಬ್ಬರು ಬಾಡಿ ಫುಲ್ಲು ಕ್ರೀಮು ಪೌಡರ್ ಹಾಕ್ತಾರೆ, ಆ ಥರ ಮಾಡಬಾರ್ದು. ಸೊ ನಾನಿಲ್ಲಿ ಮುಖಕ್ಕೆ ಮಾತ್ರ ಲೋಷನ್ ಹಚ್ಚಿ ಆ್ಯಂಡ್ ಪೌಡರು ಅಷ್ಟೇ ನಾನು ಮುಖಕ್ಕೆ ಮಾತ್ರ ಹಾಕ್ತೀನಿ, ಬಾಡಿ ಫುಲ್ಲು ಹಾಕಲ್ಲ. ನನ್ನ ಮುದ್ದುಮ್ಮ ಚಿಕ್ಕವಳಿದ್ದಾಗ ತೊಡೆ ಮೇಲೆ ಇಟ್ಕೊಂಡು ರೆಡಿ ಮಾಡಿಬಿಡ್ತಿದ್ದೆ. ಅಥವಾ ಇವಾಗ ರೆಡಿ ಮಾಡ್ತಿದ್ದೀನಲ್ವ, ಕಾಟ್ ಮೇಲೆ ಈ ಥರ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಇವಾಗಂತೂ ಕೂರಿಸ್ಕೊಂಡೆಲ್ಲ ಮಾಡ್ತಿದ್ದೆ. ಬಟ್ ತುಂಬ ಹಠ ಅಂದರೆ ಓಡೋಗೋದು, ನನಗೆ ಕಾಡಿಸೋದು, ಈ ಥರ ಒಂದು 10 ಮಿನಿಟ್ಸ್ ಆಗೋ ಕೆಲಸನ 25 ಮಿನಿಟ್ಸ್ 30 ಮಿನಿಟ್ಸ್ ಮಾಡಿಬಿಡ್ತಾರೆ. ಈ ಥರ ರೆಡಿ ಮಾಡೋದೇ ಈಗ ಫುಲ್ಲು ಹೆಕ್ಟಿಕ್ ಆಗಿಬಿಡುತ್ತೆ. ಆ ಥರ ನೋಡಿ, ಇವಾಗ ಡ್ರೆಸ್ ಹಾಕಿದೆ ಮತ್ತೆ ಓಡೋದು.
ತಲೆ ಬಾಚ್ತೀನಿ ಬಾ ಅಮ್ಮ ಅಂತ ಹೇಳಿದ್ರು ಇಲ್ಲ, ಅವರು ಹೇಳ್ದಾಗೆ ನಾನು ಕೇಳಬೇಕು, ಆ ಥರ ಮಾಡ್ತಾರೆ. ಒಂದು ಶರ್ಟ್ ಹಾಕಿದ್ರೆ ಓಡೋಗೋದು, ಒಂದು ಕ್ರೀಮ್ ಹಾಕಿದ್ರೆ ಓಡೋಗೋದು, ಮತ್ತೆ ಪೌಡರ್ ಹಾಕಿದ್ರೆ ಓಡೋಗೋದು. ಯಪ್ಪ, ಒಂದೊಂದಕ್ಕೂ ಒಂದೊಂದು ಸಲ ನನ್ನ ಹಸ್ಬೆಂಡ್ ಬಂದು ಕೇಳ್ತಾರೆ, ಏನು ಮಾಡ್ತೀಯ ಸಿಂಧು ಮನೇಲಿ ಬೆಳಗ್ಗೆಯಿಂದ ಅಂತ. ಬಟ್ ನನ್ನ ಮಗಳನ್ನ ನೋಡ್ಕೊಳೋದೇ ಸ್ವಲ್ಪ ಟೈಮ್ ಇಷ್ಟೊಂದು ಆಗಿಬಿಟ್ಟಿರುತ್ತೆ. ನಾನು ಸ್ನಾನ ಮಾಡ್ಕೊಂಬರ್ತೀನಿ, ಆಟ ಆಡ್ತಾ ಇರ್ಕಂದ. ಓಕೆ, ಬಾಯ್. ಹೋಗ್ತಾ ಇದ್ದೀನಿ ಮಾ ಸ್ನಾನ. ಎಲ್ಲಿ ಕೊಡು ಪಾಮಿನ, ಇದು ಕಚ್ಚು ಕಚ್ಚು ಕಚ್ಚು. ಪಾಮಿ ಅಲ್ಲ, ಸ್ನಾನ ಮಾಡ್ಕೊಂಬರ್ತೀನಿ, ಆಟ ಆಡ್ತಾ ಇರ್ಕಂದ. ಓಕೆನಾ? ಹಾಂ, ಏನಮ್ಮ ಫೋನ್ ನೋಡ್ತಾ ಇರ್ತೀರಾ? ಆಟ ಆಡ್ಕೊಳ್ತಾ ಇರಿ, ಬರ್ತೀನಿ. ಕೊಡಲ್ಲ, ಫೋನ್ ನೋಡಬಾರ್ದು ಮಕ್ಕಳು, ಫೋನ್ ನೋಡಬಾರ್ದು ಮಕ್ಕಳು. ಹಾಂ, ಏನಮ್ಮ ಕಣ್ಣು ಹೋಗುತ್ತೆ, ಅದಕ್ಕೆ ಫೋನ್ ನೋಡಬಾರ್ದು. ಹ್ಞೂ 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 ಪ್ಲೀಸಾ? ಏನದು? ಚಿಕ್ಕ ಸ್ವಲ್ಪ ನೋಡ್ತೀರಾ? ಹೌದಾ? ಓಕೆ ಕಂದ, ಏನು ಹಾಕ್ಕೊಡ್ಲಿ? ಕುತ್ಕೊಳ್ಳಿ, ಕ್ಲೀನಾಗಿ ಹಾಕ್ಕೊಡ್ತೀನಿ. ಜಾಣ ಮರಿಯಾಗಿದೆ. ಮಮ್ಮಿ ಬಂದಿದ ತಕ್ಷಣ ಕೊಟ್ಬಿಡ್ಬೇಕು. ಓಕೆ, ಸ್ವಲ್ಪ ಹೊತ್ತು ಕೊಡ್ವಾ? ಸ್ವಲ್ಪ ಹೊತ್ತು ನೋಡಿ ಕೊಡ್ಬೇಕು. ಓಕೆನಾ? ಓಕೆನಾ? ಓಕೆ ಮಗಳೇ. ವೆಲ್ಕಮ್ ಕಂದ. ಥ್ಯಾಂಕ್ ಯು. ಮನೇಲಿ ಒಬ್ಬರೇ ಇದ್ದರೆ ಸ್ವಲ್ಪ ಫೋನ್ ಹಾಕ್ಕೊಟ್ಬಿಟ್ಟು ಹೋಗ್ತೀನಿ. ನಾನು ಜಾಸ್ತಿ ಫೋನ್ ಕೊಡೋದಿಲ್ಲ, ಬಿಕಾಸ್ ಫೋನ್ ಆದರೂ ನೋಡ್ತಾ ಇರ್ತಾರೆ ಅಂತ. ನಾನು ಸ್ನಾನಕ್ಕೆಲ್ಲ ಹೋದರೆ ಮತ್ತೆ ಹೇಗೆ, ಫಸ್ಟ್ ಆದರೆ ಜೊತೆಲೇ ಕರ್ಕೊಂಡೋಗಿ ಮಾಡ್ಕೊಂಡ್ಬಿಡ್ತೈತೆ. ಇವಾಗೆಲ್ಲ ಸ್ವಲ್ಪ ದೊಡ್ಡವ್ರು ಆಗ್ತಾಯಿದ್ದಾರೆ, ಎಲ್ಲ ಗೊತ್ತಾಗುತ್ತೆ ನನ್ನ ಮಗಳಿಗೂ. ಸೊ ಸ್ನಾನ ಮಾಡ್ಕೊಂಬಂದ್ಮೇಲೆ ನಾನಿಲ್ಲಿ ಪಾಂಡ್ಸು ಮಾಯ್ಶ್ಚರೈಸಿಂಗ್ ಕ್ರೀಮ್ ತೊಗೊಂಡಿದ್ದೀನಿ, ಚಿಕ್ಕದು, ನೋಡೋಣ ಅಂತ ಹೇಳಿ. ನಾನು ಬೇರೆದು ಯೂಸ್ ಮಾಡ್ತಿದ್ದೆ, ಇದು ಚೆನ್ನಾಗಿದೆ ಅಂತ ಹೇಳಿದ್ರು. ಫೇಸ್ ತುಂಬ ಅಂದರೆ ತುಂಬ ಪಿಂಪಲ್ಸ್ ಎಲ್ಲ ಆಗ್ತಾಯಿದೆ. ಸೊ ಇದನ್ನು ಒಂದು 4 ಡೇಸ್ ಆಯಿತು ಯೂಸ್ ಮಾಡ್ತಿದ್ದೀನಿ, ಪರವಾಗಿಲ್ಲ. ನಾನು ಅದೇ ರೆಡಿ ಆಗೋವಾಗ ಅಷ್ಟೇ ಒನ್ ಟೈಮ್ ಯೂಸ್ ಮಾಡ್ತೀನಿ ಅಷ್ಟೇ. ನಾನು ಲೈಟಾಗಿ ಮಸ್ಕರ, ಒಂದು ಸ್ವಲ್ಪ ಕ್ರೀಮು, ಪೌಡರು, ಹಂಡಿಲಿ ಒಂದು ಐನೈಲರಲ್ಲಿ ಚಿಕ್ಕ ಇಟ್ಕೊಳ್ತೀನಿ ಅಷ್ಟೇ. ನಾನು ಬೇರೆ ಏನೂ ಹಾಕ್ಕೊಡೋದಿಲ್ಲ. ಲಿಪ್ ಬಾಮ್ ಒಂಚೂರು ಹಾಕ್ಕೊಳ್ತೀನಿ ಇದ್ದರೆ ಲೈಟಾಗಿ, ಇಲ್ಲಾಂದರೆ ಅದು ಹಾಕ್ಕೊಳೋದಿಲ್ಲ. ಒಂಥರ ಖುಷಿ ಅನಿಸುತ್ತೆ ನನಗೆ ಲಾಗ್ ಮಾಡುವಾಗೆಲ್ಲ. ಈ ಥರ ನಾನು ಯಾವಾಗಲೂ ವೀಡಿಯೋಸ್ ಮಾಡ್ಕೊಳ್ತಿರ್ಲಿಲ್ಲ, ಒಂಥರ ಚೆನ್ನಾಗಿ ಅನಿಸುತ್ತೆ ಫೀಲಿಂಗ್ ಎಲ್ಲ ನನಗೆ. ನನ್ನ ಮುದ್ದು ಮಾ ಇಲ್ಲಿ ಹಿಂದೆ ನಿಂತ್ಕೊಂಡು ಅದು ಕೊಡಿ ಇದು ಕೊಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನನಗೆ. ಆ್ಯಂಡ್ ಇಲ್ಲಿ ನಾನಿವತ್ತು ಒಂದು ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಈವ್ನಿಂಗ್ ಟೈಮಲ್ಲಿ ನಾನು ಮನೇಲಿದ್ದರೆ ಆಲ್ಮೋಸ್ಟ್ ಊಟ ಮಾಡಲ್ಲ, ಮಧ್ಯಾಹ್ನ ಟೈಮು ರೇರ್ ಮಾಡೋದು. ಇವತ್ತು ಯಾಕೋ ಸ್ವಲ್ಪ ಹಸ್ವಾಗ್ತಾಯಿತ್ತು ನನಗೆ. ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಳಲ್ಲ ನಾನು, ಕೆಲಸ ಮಾಡೋಕ್ಕೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಬಂದು ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾಯಿದ್ದೀನಿ. ತುಂಬ ದಿನ ಆಗಿದೆ ನಾನು, ಅಂದರೆ ಏನಾದರೂ ಒಂದು ಸ್ವಲ್ಪ ಲೇಡೀಸ್ ಪ್ರಾಬ್ಲಮ್ ಇದೆ, ನಾನು 9 ಡೇಸು ಪೂಜೆ ಮಾಡಲ್ಲ. ಬಿಕಾಸ್ ನಮ್ಮ ಮನೆ ದೇವರು ಗಂಡು ದೇವರು, ಹೆಣ್ಣು ದೇವ್ರಿಗೆಲ್ಲ 5 ಡೇಸ್ಗೆ ಮಾಡ್ಬೋದು, ಗಂಡು ದೇವ್ರಿಗೆಲ್ಲ 9 ಡೇಸ್ 11 ಡೇಸ್ ಹೋಗಬಾರ್ದು. ಇದನ್ನು ನಾನು ಬೆಳೆಸ್ಕೊಂಬಂದಿರೋದು, ನಮ್ಮ ಮನೇಲಿ ಅದೇ ಥರನೇ ನಾವು ಮಾಡ್ಕೊಂಬಂದಿರೋದು. ಸೊ ಈ ಮನೆಗೆ ಬಂದಾಗಿನಿಂದ ನಾನು ಪೂಜೆ ಕಡಿಮೆನೇ, ಹೂವು ಎಲ್ಲ ಇಟ್ಟು ಪೂಜೆ ಮಾಡಿರೋದು. ಡೈರೆಕ್ಟು ಹುಣ್ಣಿಮೆ ಅಷ್ಟರಲ್ಲಿ ನನಗೆ ಮಾಡಿರಲಿಲ್ಲ ನಾನು. ಆ್ಯಂಡ್ ಇಲ್ಲಿ ಅಮಾವಾಸ್ಯೆಗೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ನಾನು ಯಾವಾಗಲೂ ಪೂಜೆ ಮಾಡಿದ್ರೆ ನನಗಿಷ್ಟ ಆಗೋಂಗೆ ತುಂಬ ವೆರೈಟಿ ಹೂವು ತರ್ತೀನಿ. ಯಾವುದಾದ್ರೂ ಹೊಸ ಹೂವು, ಹೊಸ ಡಿಸೈನ್ ಯಾವುದಾದ್ರೂ ಇದ್ದರೂ ತೊಗೊಂಬಂದು ಇಟ್ಟು ನಾನು ಪೂಜೆ ಮಾಡ್ತೀನಿ. ನನಗೆ ಅದೇ ಮನಸ್ಸಿಗೆ ನೆಮ್ಮದಿ ಕೊಡೋದು. ಅದಕ್ಕೋಸ್ಕರ ಈಗ ಸಿಂಪಲ್ಲಾಗಿ ದೀಪ ಹಚ್ಕೊಳ್ತಾ ಇದ್ದೀನಿ. ಬಿಕಾಸ್ ಆ್ಯಂಡ್ ನಾನಿಲ್ಲಿ ತಾಳಿಗೆ ಅರಿಶಿನ ಕುಂಕುಮ ಇಟ್ಕೊಂಡ್ರೆ ನನ್ನ ಮಗಳಿಗೂ ನನಗೂ ಚೈನ್ ಗಿಡು ಅಂತ ಇಟ್ಟಿಸ್ಕೊಳ್ತಾರೆ. ಅಷ್ಟು ಮುದ್ದು. ನಾನೇನು ಮಾಡಿದ್ರೆ ಅವರು ನನಗೂ ಬಟ್ಟಿಡು, ನನಗೂ ಅರಿಶಿನ ಇಡು, ಕಿವಿ ಹತ್ರ ಇಡು, ಈ ಥರ ಎಲ್ಲ ಹೇಳೋದು. ಆ್ಯಂಡ್ ಇಲ್ಲಿ ಹೊರಗಡೆ ಪೂಜೆ ಮಾಡುವ ಮಮ್ಮಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಮಾಡ್ತೀನಿ, ಕೊಡಿ ಅನ್ನೋದು. ತುಂಬ ಮುದ್ದು ಅಂದರೆ ಮುದ್ದು. ನಾನೇನು ಮಾಡಿದ್ರೆ ಅದೆಲ್ಲ ಮಾಡ್ತಾರೆ. ಎಲ್ಲ ಹೇಳ್ತಾಯಿದ್ರು, ಬಟ್
ನನಗೆ ಅನುಭವ ಆಗ್ತಾಯಿದೆ. ನಾನು ನೋಡಿ ತಂದೆ ತಾಯಿನ ನೋಡಿ ಕಲಿಯೋದು ಮಕ್ಕಳು ತುಂಬ ಅಂತಾರಲ್ವ ಹಾಗೆ. ಆ್ಯಂಡ್ ಈಗ ಚಿಕ್ಕವಳಿದ್ದಾಗ ಫ್ರೂಟ್ಸ್ ಎಲ್ಲ ತಿಂತಾ ಇರಲಿಲ್ಲ. ಈಗ ಫ್ರೂಟ್ಸ್ ತಿಂತೀನಿ ಮಾ ಅಂತೆಲ್ಲ ಕೇಳ್ತಾರೆ. ಆರೆಂಜ್ ಅಂದರೆ ಅಂತೂ ತುಂಬ ಇಷ್ಟಪಡ್ತಾರೆ. ಒಂದು ಫ್ರೂಟು ತಿಂತಾ ಇರಲಿಲ್ಲ. ನಾನು ಎಷ್ಟು ಸಲ ತಂದು ನಾನು ತಿಂತಾ ಇದ್ದೆ ನನ್ನ ಮಗಳಿಗೆ ಅಂತ ತಂದು ಅಷ್ಟು ತಿಂತಾನೇ ಇರಲಿಲ್ಲ. ಈಗೀಗ ಇತ್ತೀಚೆಗೆ 1 ವೀಕಿಂದ ತಿಂತೀನಿಮ್ಮ, ಅದು ಬೇಕಮ್ಮ ಅಂತ ಒಂದು ಸ್ವಲ್ಪ ಟೇಸ್ಟ್ ಎಲ್ಲ ನೋಡ್ಸೋಣ ಅಂತ ಅಗಿಮ್ಮ ಅಗದ್ಬಿಟ್ಟು ತಿನ್ನು ಅಂತ ಹೇಳ್ತಾ ಇದ್ದೀನಿ. ನುಂಗ್ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡಿ ಆರೆಂಜ್ ಒಳಗಡೆ ಇರೋದು ಮಾತ್ರ ನಾನು ತಿನ್ನಿಸ್ತಿದ್ದೆ. ಫುಲ್ಲು ತಿನ್ನಿಸಲ್ಲ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಹೇಳಿ. ನೋಡೋಣ ತೆಗಿಮ್ಮ ಕೈ ಅಂದರೆ ಅದೊಂದು ಪೀಸ್ ಇಟ್ಕೊಂಬಿಟ್ಟು ಅದರಲ್ಲಿ ಒಂಥರ ಸಿಪ್ ಮಾಡೋವಾಗ ಜ್ಯೂಸ್ ಹೇಗೆ ಸಿಪ್ ಮಾಡ್ತೀವಿ ಆ ಥರ ಅದನ್ನು ಸಿಪ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಅದಕ್ಕೆ ಕೈಯೆಲ್ಲ ಇಟ್ಕೊಂಡು ಅದನ್ನು ಬಾಯಲ್ಲೇ ಬಿಡದೆ ಅಗಿ ನೋಡೋಣ ಅಗಿ ಅಂತ ಹೇಳಿ ಈ ಥರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ಮಕ್ಕಳಿಗೆ ನಾವು ಯಾವ ಥರ ಕಲಿಸ್ತೀರಿ ಆ ಥರ ಕೈ ಬಿಟ್ಟಿದ ತಕ್ಷಣ ಪಟ್ಟಂತ ನುಂಗ್ಬಿಡ್ತಾರೆ. ಅದಕ್ಕೆ ಕಣ್ಣೆಲ್ಲ ಮುಚ್ಕೊಂಡು ನೋಡಿ ಪಾಪ. ಬಟ್ ಕಲಿಯೋವಾಗ ಅಷ್ಟೇ ಕಷ್ಟ, ಕಲಿತ ಮೇಲೆ ಏನೂ ಅನಿಸೋದಿಲ್ಲ ಅವ್ರಿಗೆ. ಅದೇನೋ ಹೇಳ್ತಾರೆ ಅಲ್ವಾ, ಚಿಕ್ಕ ಮಕ್ಳಿಗೆ ನಾವೇನು ಕಲಿಸ್ತೀವಿ ಅದೇ ಮುಂದೆ ನನಗೆ ನಗು ಬರ್ತಾಯಿತ್ತು ಕಣ್ಣು ಮುಚ್ಕೊಂಡೆಲ್ಲ ಅಗಿಯೋದೆಲ್ಲ ನೋಡಿದ್ರೆ. ವಾಟ್ಸ್ ಯುವರ್ ನೇಮ್? ನಿಮ್ಮೂರು ಯಾವುದಮ್ಮ? ಹೌದಾ, ನಿನ್ನ ಹೆಸರೇನಮ್ಮ? ನಿಮ್ಮೂರು ಯಾವುದು? ಉದ್ವಿತಾ. ನಿನ್ನ ಹೆಸರಾ? ಉದ್ದುಮ್ಮ ಯಾರು? ನಿಮ್ಮೂರು ಯಾವುದು? ಅಕ್ಕುರ. ಅಪ್ಪಾಜಿ ಯಾರು? ಅಪ್ಪಾಜಿದು ಅಕ್ಕುರ. ಮಮ್ಮಿದು? ಮಮ್ಮಿದು ಅವರು? ಬ್ಯಾಂಗ್ಳೂರಾ. ಅಪ್ಪಾಜಿದು ಯಾವರು? ಅಕ್ಕುರ. ಮಮ್ಮಿದು ಓಕೆ. ಎದ್ದೇಳಿ ಏನು, ಇನ್ನೂ ಒಂದು ಕೊಡ್ತೀನಿ ಏನು, ಎದ್ದೇಳಿ ಕೊಡು, ಇನ್ನೊಂದು ಕೊಡು ಹೇಳ್ತೀನಿ. ಅಕ್ಕ 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 ಎದ್ದೇಳಿ ಬನ್ನಿ ಬನ್ನಿ ಎದ್ದೇಳಿ ಅನ್ನು. ಹೊಡಿಯಲ್ಲ ಮಮ್ಮಿಯನ್ನು. ನೋ ಹೇಳು. ನೋ ಹೇಳು. ಅಪ್ಪಾಜಿ ಕೊಡಿ. ಎಪ್ಸು ಪಪ್ಪನ ಎಪ್ಸು. ಎಪ್ಸು ಕಂದ ಕಂದ ಎಪ್ಸು. ಎದ್ದೇಳಮ್ಮ. ಈವ್ನಿಂಗು ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಮೇಲೆ ಬಾ ಪಾಪ ಬ್ಯಾಟು ಬಾಲ್ ಆಡೋಣ ಎದ್ದೇಳಿ ಅಂತ ನನ್ನ ಹಸ್ಬೆಂಡ್ನ ಜೋರು ಮಾಡಿ ಎಬ್ಸ್ಕೊಂಡು ಕರ್ಕೊಂಡು ಹೋಗಿದ್ರು. ಆ್ಯಂಡ್ ಅವರು ಪಾಪ ಟಯರ್ಡಾಗಿ ಬಂದಿದ್ರು. ಆದರೂ ನನ್ನ ಮಗಳು ಬಿಡೋಲ್ಲ, ಅವ್ರು ಬರೋದೇ ಕಾಯ್ತಾ ಇರ್ತಾಳೆ. ನನಗೆ ಹಸುವಾಗ್ತಿತ್ತು, ಸ್ವಲ್ಪ ರೈಸು ಸಾಂಬಾರು ತಿನ್ನೋಣ ಅಂತ ಹೇಳಿ ತಿಂದೆ. ಈವ್ನಿಂಗ್ ಆಲ್ಮೋಸ್ಟು ಸ್ವಲ್ಪ ಬೇಗ ಬಂದಿದ್ದರು ನನ್ನ ಹಸ್ಬೆಂಡು. ಬೇಗ ಅಂದರೆ ಒಂದು 5:30. ಪಾರ್ಕಿಗೆ ಕರ್ಕೊಂಡು ಹೋಗ್ತಾರ ಕೇಳು ಪಪ್ಪ ಅಂತ ಹೇಳಿದೆ ಅಷ್ಟೇ. ಪಾಪ ಪಾರ್ಕ್ ಅಂತ ನನ್ನ ಹಸ್ಬೆಂಡ್ಗೆ ಹಠ ಮಾಡಿ ಕರ್ಕೊಂಡು ಹೋಗೋವರೆಗೂ ಬಿಡಲಿಲ್ಲ. ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ಅಂದರೆ ನನ್ನ ಮಗಳು ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಒಂದೇ ಸಿಂಗಲ್ ಚೈಲ್ಡ್ ಇದ್ದವ್ರಿಗೆ ಗೊತ್ತಾಗುತ್ತೆ. ಎಲ್ಲೂ ಹೋಗಲ್ಲ, ಎಲ್ಲೂ ಇಲ್ಲ ಪಾಪ. ಇಲ್ಲಿ ಅಲ್ಲಿ ಆದರೂ ಹಳೆ ಮನೆ ಹತ್ರ ಮುಂದೆಗಡೆ ಪಕ್ಕದ ಮನೆಯವರೆಲ್ಲ ಬರ್ತಿದ್ರು. ಇಲ್ಲಿ ಯಾರೂ ಇಲ್ಲ. ಅದಕ್ಕೋಸ್ಕರ ಅವಳಿಗೆ ಆಟ ಆಡಿಸೋ ಮಕ್ಕಳು ಬೇಕು. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರು ಆಟ ಆಡ್ಬೇಕು, ನನ್ನ ಮಗಳು ಆಟ ಆಡ್ಬೇಕು. ಈ ಥರ ನನ್ನ ಮಗಳು ಯಾರಾದರೂ ಮಕ್ಕಳು ಬರಲಿ, ನಮ್ಮ ಮನೇಲಿ ಏನೇನು ಆಟ ಸಾಮಾನಿದೆ ಅದನ್ನೆಲ್ಲ ತೊಗೊಂಡೋಗಿ ಕೊಡ್ತಾಳೆ. ಆಟ ಆಡೋಣ ಬನ್ನಿ ಅಕ್ಕ ಅಣ್ಣ ಅಂತ ಕರೀತಾರೆ. ಸೊ ಇಲ್ಲಿ ಕರ್ಕೊಂಡೋಗಿದ್ರಲ್ಲ ನನ್ನ ಹಸ್ಬೆಂಡ್ಗೆ ಎವ್ರಿ ಟೈಮ್ ಫೋನಲ್ಲಿ ಮಾತಾಡೋದು, ಫೋನಲ್ಲಿ ಬ್ಯುಸಿ ಇರ್ತಾಯಿದ್ರು. ಬಟ್ ಇವತ್ತು ನನ್ನ ಮಗಳು 45 to 50 ಮಿನಿಟ್ಸ್ ನನ್ನ ಹಸ್ಬೆಂಡ್ ಫೋನೇ ಟಚ್ ಮಾಡಿಲ್ಲ, ಅಷ್ಟು ಆಟ ಆಡಿದ್ದಾಳೆ. ನನ್ನ ಹಸ್ಬೆಂಡ್ ಎಲ್ಲಿ ಬಿದ್ದುಬಿಡ್ತಾಳೋ ಅಂತ ಹೇಳಿ ಅವಳ ಹತ್ರನೇ ಇದ್ದರು. ಎಲ್ಲ ಥರ ಆಟ ಆಡಿಸಿದ್ರು. ನನ್ನ ಮಗಳಿಗೂ ತುಂಬ ಖುಷಿಯಾಯಿತು ಅವ್ರ ಅಪ್ಪಾಜಿ ನಿಂತ್ಕೊಂಡು ಆಟ ಆಡಿಸಿದ್ದು.
ನಾನು ಏನೇ ಮಾಡಿದ್ರೂ ಅವ್ರ ಅಪ್ಪಾಜಿ ಇದ್ದು ಮಾಡಿಸೋದ್ರಲ್ಲಿ ತುಂಬ ಎಂಜಾಯ್ ಮಾಡ್ತಾಳೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ನನ್ನ ಜೊತೆನೂ ತುಂಬ ಚೆನ್ನಾಗಿರ್ತಾರೆ. ಅವ್ರ ಜೊತೆ ಇದ್ದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಖುಷಿ ನನ್ನ ಮಗಳಿಗೆ. ಆ್ಯಂಡ್ ಇಲ್ಲಿ ಮಕ್ಕಳು ಒಂದು ಸ್ವಲ್ಪ ಪಾರ್ಕ್ ಹತ್ರ ಮುಂದೆ ಬಂದರೆ ಬಾಲಲ್ಲಿ ಆಟ ಆಡ್ತಾಯಿದ್ರು. ನಾನು ಆಡ್ತೀನಿ ಅಂದರೆ ಓಕೆಮ್ಮ ಅವ್ರ ಜೊತೆ ನಿಂತ್ಕೊಂಡು ಆಡು ಅಂದರೆ ಅವರು ಇಬ್ಬರು ಟೀಮಲ್ಲಿ ಕರ್ಕೊಳ್ತಾಯಿದ್ರು. ಬಟ್ ಅವ್ರಿಗೆ ಬಾಲ್ ಕೊಡದೆ ಎತ್ಕೊಂಡು ಓಡ್ತಾ ಇದ್ದಾರೆ. ಯಾರು ಕೇಳಿದ್ರು ಕೊಡ್ತಾಯಿಲ್ಲ ಬಾಲ್ನ. ನನಗೆ ಬೇಕು, ನಾನು ಅಲ್ಲಿ ಆಡ್ತೀನಿ ಅಂತೆಲ್ಲ ಹೇಳಿ ಪಾಪ ಅಷ್ಟೊಂದು ಆ ಕಡೆ ಒಂದು 5 to 6 ಮೆಂಬರ್ಸ್, ಈ ಕಡೆ ಒಂದು 8 ಮೆಂಬರ್ಸ್, ಈ ಥರ ಟೀಮ್ ಮಾಡ್ಕೊಂಡು ಅವ್ರು ಆಡ್ತಾಯಿದ್ದಿದ್ದು. ಇಲ್ಲೊಬ್ಬ ಹುಡುಗ ಬಂದು ನನ್ನ ಮಗಳಿಗೆ ನಂಬಿಸ್ಬಿಟ್ಟು ಬಾಲ್ ಕಿತ್ಕೊಂಡು ನಡೀರಿ ಹೋಗೋಣ ಕೊಡ್ತು ಪಾಪು ಅಂತ ಹೇಳಿ ಅವ್ರ ಹಿಂದೆ ಮತ್ತೆ ಚೇಸ್ ಮಾಡ್ತಾಯಿದ್ದಾಳೆ. ಬಾಮ್ಮ ನೀನು ಬೇರೆ ಆಟ ಆಡು ಅಂದರು. ಇಲ್ಲ ಆಮೇಲೆ ನಮ್ಮ ಹಸ್ಬೆಂಡ್ ಬಾ ವಾಕ್ ಹೋಗೋಣ ಹಾಗಾದರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೋದ್ರು. ಆದರೂ ಬರ್ತೀನಿ, ನಾನು ಪಾರ್ಕಿಗೆ ಹೋಗ್ಬೇಕು ಅಂತಂದರೆ ಆಟ ಆಡೋ ಹತ್ರ ಹೋಗಬೇಕು ಅಂತ ಹೇಳಿ ಆ್ಯಂಡ್ ಇಲ್ಲಿ ಇಬ್ಬರೂ ವಾಕ್ ಮಾಡೋ ಥರ ಎಲ್ಲ ಹೇಳಿ ಆಟ ಆಡಿದ್ರು. ಆಲ್ಮೋಸ್ಟು 7 o'clock ಆಯಿತು 5:30ಗೆ ಹೋಗಿದ್ದಕ್ಕೆ. ಅಷ್ಟು ಆಟ ಆಡಿದ್ರು. ಆ್ಯಂಡ್ ಇಲ್ಲಿ ಇವತ್ತು 3 ಸ್ಟಾರ್ದು ಪರ್ಮಿಷನ್ ತೊಗೊಂಡಿದ್ದಾರೆ ಇವರು ಕ್ರಿಶ್ಚಿಯನ್ಸು. ಏನೋ ಮಾಡ್ತಾಯಿದ್ರು ಆ್ಯಂಡ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ವೈಟ್ ಕಲರ್ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ರು ಅಲ್ವಾ, ಅವರು ಮದುವೆನೂ ಮಾಡ್ಕೊಳಲ್ಲ, ಒಂಥರ ಆ ಕ್ರಿಶ್ಚಿಯನ್ಗೆ ಸೇರ್ಕೊಬಿಡ್ತಾರೆ. ಹಾಗೆ ನಮ್ಮೂರಲ್ಲಿ ಒಂದು 2 ಮೆಂಬರ್ಸ್ ಸೇರ್ಕೊಂಡಿದ್ದಾರೆ. ಅದರಿಂದ ನನಗೆ ಗೊತ್ತು ಅದ್ರ ಬಗ್ಗೆ. ಅಲ್ಲಿಂದ ಬಂದು ನನ್ನ ಮಗಳಿಗೆ ರೆಡಿ ಮಾಡಿ ಸ್ನಾನ ಮಾಡಿಸಿ ಮತ್ತೆ ಫ್ರೆಶ್ ಅಪ್ ಮಾಡಿಕೊಂಡು ನಾನು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ರೆಡಿಯಾಗಿ ಡಿನ್ನರ್ಗೆ ಏನು ಮಾಡೋದು ಅಂತ ಕೇಳಿದೆ. ನನ್ನ ಹಸ್ಬೆಂಡ್ ಎಗ್ ರೈಸ್ ಮಾಡಿಬಿಡು ಸಾಕು ನನಗೆ ಅಂತ ಹೇಳಿದ್ರು. ಸೊ ಎಗ್ ರೈಸ್ನ ಸಿಂಪಲಾಗಿ ಮಾಡ್ಕೊಳ್ತಾಯಿದ್ದೀನಿ ನಾನು. ಹೊರ್ಗಡೆ ಕೊಡೋದು ಯಾಕೆ ಟೇಸ್ಟಾಗಿರುತ್ತೆ ಅಂದರೆ ಅವ್ರು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ. ಖಾರದ ಪುಡಿ, ಮಸಾಲ ಪುಡಿ, ಒಂದು ಸ್ವಲ್ಪ ಏನಾದರೂ ಸ್ಪೈಸಸ್ ಹಾಕ್ತಾರೆ. ನಾನು ಅಷ್ಟೇ ಹಾಕಿದ್ದೀನಿ. ನಮ್ಮ ಮನೇಲಿ ಮಾಡಿರೋದನ್ನು ನಾನು ಖಾರದ ಪುಡಿ, ಗರಂ ಮಸಾಲ, ನಮ್ಮ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರ್ ಬರುತ್ತೆ, ಅದೊಂದು ಸ್ವಲ್ಪ ಹಾಕಬೇಕು, ಟೇಸ್ಟಿಗೆ ಚೆನ್ನಾಗಿರುತ್ತೆ ತುಂಬ. ನಾನು ಬ್ರೌನ್ ಕಲರ್ ಎಗ್ ತಂದಿದ್ನಲ್ಲ, ತುಂಬ ಚೆನ್ನಾಗಿದೆ ಟೇಸ್ಟು. ರೇಟ್ ಜಾಸ್ತಿ ಅನ್ನೋದು ಬಿಟ್ಟರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಮೊಟ್ಟೆಗೆ ಅದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಸಹ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಏನಿರುತ್ತೋ ಏನೋ ಅಂದ್ಕೊಂಡೆ. ಅದು ತಿನ್ನೋವಾಗಲೂ ಅಷ್ಟೇ ಆ ಟೇಸ್ಟು ಅದು ಇನ್ನೂ ಸ್ವಲ್ಪ ತಿನ್ನಬೇಕಪ್ಪ ಅಂತ ಅನಿಸುತ್ತೆ. ನಾರ್ಮಲ್ ಮೊಟ್ಟೆ ಆದರೆ ಒಂದು ಸ್ವಲ್ಪ ಅದು ಹಿಟ್ಟೆಲ್ಲ ಹೊಡೆಯುತ್ತೆ ಜಾಸ್ತಿ ತಿಂದರೆ. ಬಟ್ ಇದು ಆ ಥರ ಇಲ್ಲ. ಮತ್ತು ಎಗ್ ರೈಸ್ ಎಲ್ಲ ಮಾಡಿಟ್ಬಿಟ್ಟು ನಾನಿಲ್ಲಿ ಆಫ್ ಬಾಯ್ಲ್ ಹಾಕ್ಕೊಳ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಎಗ್ ರೈಸ್ ಮಾಡಿದ್ರೆ ಆಮ್ಲೆಟ್ ಇರಬೇಕು, ಇಲ್ಲಾಂದರೆ ಬಾಯ್ಲ್ಡ್ ಎಗ್ ಇರಬೇಕು. ಈ ಥರ ಆಮ್ಲೆಟ್ ಅಂತೂ ಬೇಕೇ ಬೇಕು. ನಾನು ಎಗ್ ರೈಸ್ ಮಾಡೋವಾಗಲೂ ಹೇಳಿದೆ ನಾನೇನು ಮಾಡಲ್ಲ ಅಂತ. ಓಕೆ ಎಗ್ ರೈಸ್ ಚೆನ್ನಾಗಿ ಮಾಡು ಅಂದರು. ಬಟ್ ಮಾಡಿದ್ಮೇಲೆ ಇಲ್ಲ ನನಗೆ ತಿನ್ನೋಕ್ಕಾಗೋದಿಲ್ಲ, ಬಾಯ್ಲ್ ಆದರೂ ಹಾಕ್ಬಿಡು ಅಂತ ಹೇಳಿದರು. ಸೊ ಅವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ. ನಾನು ಈಗ ಹಾಗೆ ಇಬ್ಬರು ಸೇರಿ ಊಟ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇರೋದು. ನಾನು ನನ್ನ ಮುದ್ದು ಮಗೆ ಎಗ್ ರೈಸ್ ತಿನ್ನಿಸಿದೆ. ಸ್ವಲ್ಪ ತಿಂದರು, ಸ್ವಲ್ಪ ಖಾರ ಕಡಿಮೆ ಹಾಕಿರೋದಕ್ಕೆ. ಖಾರ ಪ್ರಾಕ್ಟೀಸ್ ಮಾಡಿಸ್ಬೇಕು ಇನ್ಮೇಲೆ. ಇದಾಗಿತ್ತು ನನ್ನ ದಿನ. ತುಂಬ ಚೆನ್ನಾಗಾಯಿತು ಇವತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.